ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಶಾರ್ ಅವರ ತಂತ್ರಕ್ಕೆ ಪ್ರತಿತಂತ್ರ ಹಾಕಿ ನಾವು ಮಾಡಬಲ್ಲೆವು ನಿಮ್ಮಂಥ ರಾಜಕೀಯ ಅಂತೇಳಿ ತೋರಿಸ್ಕೊಂಡಿದ್ದಾರೆ, ಗೆದ್ದಾರೆ. BJPಗೆ ಚಳ್ಳಿ ಅಂತ ತಿನ್ಸಿದ್ದಾರೆ, JDSಗೆ ತನ್ನಂತ ಮುಟ್ಟಿ ನೋಡ್ಕೊಳಂಗೆ ಮಾಡಿದ್ದಾರೆ. ಇದು ಬಹಳ ಪ್ರಮುಖವಾದ ಗೆಲುವಂತೆ ಅವ್ರಿಗೆ ಅನಿಸೋದು, ಇಲ್ಲಂತಲ್ಲ. ಅದು ಇದೇ ಗೆಲುವೇನು? ಮೋದಿ ರಾಜಕಾರಣ ಅಥವಾ ಶಾರ್ ರಾಜಕಾರಣ ಇದು ಒಂದು ರೀತಿಯಿಂದ ಕಾಂಗ್ರೆಸ್ನ ಮುಂದುವರಿಕೆ. ಹಳೆ ಕಾಂಗ್ರೆಸ್ನ ನೀತಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾಗಿ ಡಿ ಕೆ ಶಿ ಅವರು. ಹೌದು, ಹಳೆ ರಾಜಕಾರಣದ ಮೇಲೆ ಬಂದಂಥವರು ಟ್ರಬಲ್ ಶೂಟರು, ಅದೇ ಕಾಲಕ್ಕೆ ತಮ್ಮ ಬೇಕಂತ ಮುಚ್ಕೊಳ್ಬಲ್ಲರು, ಬೇಡದವ್ರು ಹೊರಗೆ ಹಾಕಬಲ್ಲರು, ಒಳ್ಳೆ ತಂತ್ರಗಾರಿಕೆಯಲ್ಲಿ ಮುಂದುವರೆದಂಥವ್ರು ಡಿ ಕೆ ಶಿ ಅವರು. ಈಗೇನೋ ಅವ್ರಿಗೆ ಗೆದ್ದಂಗೆ ಅನ್ನಿಸ್ತಾ ಇದೆ. ಅದು ಇದು ಪರ್ಮನೆಂಟ್ ಗೆಲುವ ಅಂತ ಒಂದು. ಯಾಕಂದರೆ ಇಂಥ ರಾಜಕೀಯದಲ್ಲಿ ಇವತ್ತು ಮೋದಿ ಮತ್ತು ಶಾರ್ ಅವರು ಪಾರಂಗಿತರು ಅನ್ನೋದು ಇಡೀ ದೇಶ ತುಂಬ ನಡೆದಂಥ ಘಟನೆಗಳ ಸಾಕ್ಷಿ. ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಮಹಾರಾಷ್ಟ್ರ ಆಗಿರ್ಬೋದು, ಇಲ್ಲ ಗೋವಾ ಆಗಿರ್ಬೋದು, ಕರ್ನಾಟಕದ ಹಿಂದೆ ಆಗಿರ್ಬೋದು. ನೀವು ನೋಡಿದ್ದೀರಿ ಅದನ್ನು, ಲೋಟಸ್ ಆಪರೇಷನ್ನ. ಅಂದ್ರೆ ಎಲ್ಲ ಕಡೆ ನಿಂತ ರಾಜಕಾರಣ ಮಾಡ್ತಾರೆ. ಅದು ರಾಜಕಾರಣ ನೀವು ಮಾಡಿದಿರಿ ಅಷ್ಟೇ. ಇದರಂಥ ಇದು ಸಮಾಧಾನ ಪಡ್ಕೊಳ್ಳುವಂಥದ್ದಲ್ಲ. ಇವತ್ತು ಅಧಿಕಾರದಲ್ಲಿದ್ದೀರಿ ಮಾಡಿದಿರಿ, ನಾಳೆ ಅವ್ರ ಅಧಿಕಾರದಾಗಿದ್ದರೆ ಅವ್ರು ಮಾಡ್ತಾರೆ. ಅದು ಸಿಂಪಲ್, ಇಟ್ ಈಸ್ ಥಿಂಕೇಬಲ್ ಸಬ್ಜೆಕ್ಟ್. ಅಂದಾಗ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾ ಅಥವಾ ಬೇರೆ ರಾಜಕೀಯ ಮಾಡ್ಬೇಕಾ ಅಂತ ಈಗ ಅನೇಕ ಸವಾಲುಗಳು ಈ ಡಿ ಕೆ ಶಿ ಅವ್ರ ಮುಂದಿದ್ದಾವೆ. ಮೊದಲೇ ದೊಡ್ಡ ಸವಾಲು ಅಂದರೆ ಈ ಸದ್ಯ ಎದುರಿಗೆ ಬರುವಂಥದ್ದು ಖಾತೆ ಹಂಚಿಕೆ, ಜೊತೆಗೆ ಇನ್ನು 20 ಮಂತ್ರಿಗಳನ್ನು ಯಾರನ್ನು ಯಾವ ರೀತಿ ಆಯ್ಕೆ ಮಾಡಬೇಕು, ಯಾರಿಗೆ ಯಾವ ಖಾತೆ ಕೊಡ್ಬೇಕು ಅನ್ನೋ ದೊಡ್ಡ ಸವಾಲು ಸದ್ಯ ಅದ. ಯಾಕಂದ್ರೆ ಇಲ್ಲಿ ಎಲ್ಲರೂ ನಾನು ಮಿನಿಸ್ಟರ್ ಆಗಲೇಬೇಕು, ನಾನು ಮಿನಿಸ್ಟರ್ ಆಗಲೇಬೇಕು, ಅವಕಾಶಕ್ಕೆ ನಾನು CM ಆಗಲೇಬೇಕು ಅನ್ನೋಂಥವ್ರು ಸಾಕಷ್ಟು ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲೆಲ್ಲ ಇರುವಂಥವ್ರು ಎಲ್ಲರಿಗೂ